ತಮ್ಮಣಿ ನೋಡು, ಹೊಸ ಪಿಜ್ಜಾ ಅಂಗಡಿ ಬಂದಿದೆ ನಮ್ಮೂರಲ್ಲಿ. ಪಿಜ್ಜಾ ಅಂಗಡಿನಾ? ಅಕ್ಕ, ನನಗೂ ಪಿಜ್ಜಾ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಬಾರೆ ಅಮ್ಮನ ಹತ್ರ ಹೋಗಿ ದುಡ್ಡಿಸ್ಕೊಂಬರೋಣ. ಸರಿ ಕಣ ತಮ್ಮಣಿ, ನಡಿ ಹೋಗಿ ಅಮ್ಮನ ಹತ್ರ ದುಡ್ಡಿಸ್ಕೊಂಬರೋಣ. ಅಮ್ಮ ಅಮ್ಮ ಬಾರೆ ಇಲ್ಲಿ. ಏನ್ರ ಮಕ್ಳ, ಏನಾಯ್ತು ನಿಮ್ಗೆ? ಯಾಕೆ ಹಿಂಗ್ ಬಾಯ್ ಬಡ್ಕಂತಿದ್ದೀರಾ ನೀವು? ಅಮ್ಮ ಅಮ್ಮ ದುಡ್ಡು ಕೊಡೆ, ಪಿಜ್ಜಾ ತಿಂತೀವಿ. ಹೂ ಕಡೆ ಅಮ್ಮ, ನಮ್ಮೂರಲ್ಲಿ ಹೊಸ ಪಿಜ್ಜಾ ಅಂಗಡಿ ಓಪನ್ ಆಗಿದೆ, ಕೊಡೆ ಅಮ್ಮ ದುಡ್ಡು. ಹೌದೇನ್ರೋ, ಪಿಜ್ಜಾ ಅಂಗಡಿ ಓಪನ್ ಆಗೈತಾ? ಅಯ್ಯೋ, ಅದು ಹೆಂಗಿರುತ್ತೋ ನೋಡಕ್ಕೆ. ನಡ್ರಿ ನಡ್ರಿ, ನಾವೆಲ್ಲರೂ ಹೋಗಿ ತಿನ್ಕೊಂಬರೋಣ ಇವತ್ತು. ಹಂಗಂತ ನಿಮ್ಮ ಅಜ್ಜಿನೂ ಕರ್ಕೊಂಡು ಹೋಗೋಣ, ಅದು ತಿಂದು ನೋಡ್ತಿತೆ ಅದು ಹೆಂಗಿರ್ತಿತೆ ಅಂತ. ಪಾಪ ಅದು. ಅಮ್ಮ ಅಮ್ಮ ಬಾರೆ, ನಾವೆಲ್ಲ ಪಿಜ್ಜಾ ತಿನ್ನಕ್ ಹೋಗ್ತಾ ಇದೀವಿ, ನೀನು ಬರ್ತೀಯೇನೆ ಜೊತೆಗೆ? ಓಹೋ, ಪಿಜ್ಜಾ ಏನ್ರೋ? ಅದೇ ಟಿವಿಲಿ ಬರ್ತಿತ್ತಲ್ಲ, ಎಳೆದ್ರೆ ಗಮ್ ಕಂಡಂಗ್ ಕಾಣ್ತಿತ್ತಲ್ಲ. ಹೂ ಕಣೆ ಅಜ್ಜಿ, ಅದೇ ಪಿಜ್ಜಾ. ಅದಕ್ಕೆ ಚೀಸ್ ಹಾಕಿರ್ತಾರೆ, ಅದಕ್ಕೆ ಅದು ಗಮ್ ತರ ಕಾಣುತ್ತೆ. ಬಾರೆ ಹೋಗೋಣ. ಸರಿ ಸರಿ ನಡೀರಿ, ಬಿರ್ಬಿರ್ನೆ ಹೋಗಿ ಅದನ್ನ ತಿನ್ಕೊಂಬರೋಣ, ಅದು ಹೆಂಗಿರ್ತಿತೆ ನೋಡೇ ಬಿಡೋಣ ಇವತ್ತು. ತಮಣಿ ನಾನು ಪಿಜ್ಜಾ ಜೊತೆ ಫ್ರೂಟಿನೇ ತಗೊಂತೀನಿ ಕಣೋ. ಹೌದಾ ಅಕ್ಕ, ನೀನ್ ಫ್ರೂಟಿ ತಗೊಂತೀಯ ಅಂದ್ರೆ ನಾನು ತಗೊಂತೀನಿ. ವೇಟರ್ ಬಾರಪ್ಪ ಇಲ್ಲಿ. ಎಸ್ ಮೇಡಮ್, ಹೇಳಿ ಏನ್ ಬೇಕು ನಿಮ್ಗೆ? ಅಮ್ಮ, ನಂಗೆ ಈರುಳ್ಳಿ ಪಿಜ್ಜಾ ತಕ್ಕೊಡೆ. ವಾ, ಈರುಳ್ಳಿ ಪಿಜ್ಜಾನು ಬರ್ತಿತ್ತೇನೆ ಮಗಳೇ. ಹಂಗಾದ್ರೆ ನಂಗೂ ಅದೇ ತಕ್ಕೊಡೆ. ಸರಿ ಕಣೆ ಅಮ್ಮ, ಆಯ್ತು. ವೇಟರ್, 4 ಪಿಜ್ಜಾ 2 ಫ್ರೂಟಿ ತಗೊಂಬನ್ನಿ. ಸರಿ ಮೇಡಮ್. ಮೇಡಮ್, ತಗೊಳ್ಳಿ ಪಿಜ್ಜಾ. ತಮಣಿ ಬಾರು, ಪಿಜ್ಜಾ ಜೊತೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಈ ಫೋಟೋನ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿ ನನ್ನ ಫ್ರೆಂಡ್ಸ್ಗಳದ್ದು ಹೊಟ್ಟೆ ಉರಿಸ್ಬೇಕು ನಾನು. ಈ ನಮ್ಮನೆ ಮಕ್ಕಳಿಗೆ ತಿನ್ನಕ್ಕಿಂತ ಜಾಸ್ತಿ ಫೋನಿನ ಫೋಟೋನೇ ಹುಚ್ಚು ಕಣೆ ಅಮ್ಮ. ಇವಾಗ ತಿಂತೀನಿ ಕಣೆ ಅಮ್ಮ. ನಮ್ ನಮ್ ತುಂಬಾ ಚೆನ್ನಾಗಿದೆ ಕಣೋ ತಮಣಿ ಪಿಜ್ಜಾ. ಮೆಲ್ಲೆ ತಿನ್ನೆ ಅವ ಪುಟ್ಟಿ, ಗಂಟ್ಲಿಗೆಲ್ಲರೂ ಸಿಗಾಕೊಂಡು ಕಾಯ್ಕಂದೀಯ. ಅಯ್ಯೋ, ಇದ್ಯಾಕೆ ಎಲ್ಲ ಹಸಿ ಹಸಿ ತಲೆ? ಈ ಹಿಟ್ಟು ಬೆಂದಿಲ್ಲ, ಈ ತರಕಾರಿನೂ ಬೆಂದಿಲ್ಲ, ಯಾಕೆ ಅವ್ವ ಎಲ್ಲ ಹಸಿ ಬಿಸಿಗ್ಲು? ಅಯ್ಯೋ, ಇವ್ರ ಮನೆ ಕಾಯೋಗಾಗ ಈಟೊಂದಡ್ಡಿ ದುಡ್ಡಿಸ್ಕೊಂಡು ಎಲ್ಲ ಹಸಿ ಬಿಸಿಗ್ಲು ಕೊಟ್ಟಿದ್ದಾರಲ್ಲೇ. ಅಜ್ಜಿ ಅಜ್ಜಿ, ಆ ಪಿಜ್ಜಾ ಕಣೆ, ಇದು ಹೀಗೆ ಬರೋದು. ಹ್ಞೂ ಕಣೆ ಅಜ್ಜಿ, ಪಿಜ್ಜಾ ಹೀಗೆ ಬರೋದು. ಇದು ತುಂಬಾ ಚೆನ್ನಾಗಿದೆ ಕಣೆ ಅಜ್ಜಿ. ಅಯ್ಯೋ, ನಿಮ್ಮ ಅಕ್ಕಕ್ಕಲೆ ಮನೇಲಿ ಅಷ್ಟೊಂದು ಬಿಸಿ ಬಿಸಿ ಬೆಂದಿರೋ ರೊಟ್ಟಿ ಕೊಟ್ಟರು ತಿನ್ನಲ್ಲ, ಇಲ್ಲಿ ಹೊಸ ಬಿಸಿಗ್ಲು ಪಿಜ್ಜಾ ತಿನ್ನಕ್ ಬಂದಿದ್ದೀರಾ? ನಾನೇನೋ ಈ ಪಿಜ್ಜಾ ಅಂದ್ರೆ ಏನೋ ರುಚಿಯಾಗಿರುತ್ತೆ ಅಂತ ಬಂದಪ್ಪ. ಹ್ಞೂ ಕಣೆ ಅಮ್ಮ, ಇದೊಂದು ಚೂರು ಚೆನ್ನಾಗಿಲ್ಲ. ಈ ನಮ್ಮನೆ ಮಕ್ಳು ಮಾತು ಕಟ್ಕೊಂಡು ಬಂದಲ್ಲ ನಾನು. ಅಮ್ಮ, ಇನ್ನೊಂದು ಪಿಜ್ಜಾ ಕೊಡ್ಸೆ. ಅಯ್ಯ, ನಿಮ್ಮ ದುಡ್ಡು ಕೊಟ್ಟು ಹಸಿ ಹಿಟ್ಟು, ಹಸಿ ತರಕಾರಿ ತಿನ್ನಕ್ ಬರ್ಬೇಕಾ ಇಲ್ಲಿಗೆ? ನಡ್ರಿ ಮನೆಗೆ, ಅಮ್ಮ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಡ್ತಾಳೆ, ಅದ್ನೇ ತಿಂದು ಹಟ್ಟು ಮುಸ್ಕಳಿರಂತೆ. ಹ್ಞೂ ಕಣ್ರೆ ಮಕ್ಳ, ನಡೀರೋ, ಇದಿಷ್ಟು ಖಾಲಿ ಮಾಡಿ ಮನೆಗೆ ಹೋಗೋಣ. ಮೇಡಮ್, ತಗೊಳ್ಳಿ ನಿಮ್ ಬಿಲ್ಲು. ಓ, ಏನಪ್ಪ ನಿಂದು ಈ ಹಸಿ ಹಿಟ್ಟು, ಈ ಹಸಿ ತರಕಾರಿಗೆ ಎಷ್ಟೋ ನಿನ್ ಬಿಲ್ಲು? ಮೇಡಮ್, ನಿಮ್ ಟೋಟಲ್ ಬಿಲ್ಲು 1300 ರೂಪಾಯಿ. ಒಂದೊಂದು ಪಿಜ್ಜಾಗೆ 300 ರೂಪಾಯಿ ಅಂತೆ, 1200. ಮತ್ತೆ 2 ಫ್ರೂಟಿ. ವಾ 1300 ರೂಪಾಯ? ನಾವು ಮನೇಲಿ 1000 ರೂಪಾಯಿ ಖರ್ಚಲ್ಲಿ ಮನೆಯವರೆಲ್ಲ ತಿಂಗಳಾನ್ಗಟ್ಲೆ ರೊಟ್ಟಿ ಮಾಡಿ ತಿಂತೀವಲ್ಲ ಅಯ್ಯ. ಅದ್ಯಾವ ಸೀಮೆ ಹಿಟ್ಟೋ ಇದು? ಒಂದಕ್ಕೆ 300 ರೂಪಾಯ? ಇದು ರೊಟ್ಟಿ ಅಲ್ಲ ಅಜ್ಜಿ, ಇದು ಪಿಜ್ಜಾ. ಇದು ಬಂದಿರೋದು ಫಾರಿನಿಂದ, ಅದಕ್ಕೆ ಇಷ್ಟೊಂದು ಕಾಸ್ಟ್ಲಿ. ಅಯ್ಯೋ, ಇದ್ಯಾವ ಸೀಮೆ ಪಾರಿನ್ ಪಿಡ್ಜಾನು? ಇಟೊಂದಡಿ ದುಡ್ಡು ಕೊಟ್ಟು ಈ ಹೊಸ್ಪಿಸಿಗ್ಲೂ ಪಿಡ್ಜಾ ತಿನ್ನಂಗಾಯ್ತಲ್ಲ. ಈ ಪಿಡ್ಜದ ಮನೆ ಕಾಯೋಗ. ಹ್ಞೂ ಕಣೆ ಅಮ್ಮ, ಈ ನಮ್ಮನೆ ಹಿಂದಿನ ದಸಿಂದ ಇಷ್ಟೊಂದು ದುಡ್ಡು ಕಳಿಬೇಕಾಯ್ತು. ಸರಿ, ಬಂದಿದ್ದ ತಪ್ಪಿಗೆ ದುಡ್ಡು ಕೊಟ್ಟು ಹೊರಡೋಣ, ನಡೀರಿ. ಹಾಗೆ ಒಂಚೂರು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.